ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮರ್ಜ್ ಸಾರ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಈ ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಕೂಡ ಒಂದು ಡಿವೈಡ್ ಆ್ಯಂಡ್ ಕಾನ್ಕರ್ ಟೆಕ್ನಿಕ್. ಡಿವೈಡ್ ಆ್ಯಂಡ್ ಕಾನ್ಕರ್ ಅಂದ್ರೇನು? ಲಿಸ್ಟ್ ಈಸ್ ಡಿವೈಡೆಡ್ ಇಂಟು ಎಮ್ ಸಬ್ ಲಿಸ್ಟ್. ಫಸ್ಟು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇದೆ ಎಕ್ಸಾಂಪಲ್. ಈ ಲಿಸ್ಟನ್ನು ನಾವೇನು ಮಾಡ್ತೀವಿ, ಸಬ್ ಲಿಸ್ಟ್ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಅಂಟಿಲ್ ವಿ ಗೆಟ್ ದ ಸಬ್ ಲಿಸ್ಟ್ ವಿತ್ ಒನ್ ಎಲಿಮೆಂಟ್. ಅಂದರೆ ಕೊನೆ ಸಬ್ ಲಿಸ್ಟಲ್ಲಿ ಏನಿರಬೇಕು, ಕೇವಲ ಒಂದೇ ಒಂದು ಎಲಿಮೆಂಟ್ ಇರಬೇಕು. ಅಲ್ಲಿವರೆಗೂ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಡಿವೈಡ್ ಮಾಡಾದ್ಮೇಲೆ ಏನು ಮಾಡ್ತೀವಿ, ಮರ್ಜ್ ಮಾಡ್ತಾ ಬರ್ತೀವಿ. ದೆನ್ ಮರ್ಜ್ ಟು ಕಂಪ್ಲೀಟ್ ಒನ್ ಸಾರ್ಟೆಡ್ ಸಬ್ ಲಿಸ್ಟ್. ಒಂದು ಸಾರ್ಟೆಡ್ ಸಬ್ ಲಿಸ್ಟ್. ಸಾರ್ಟೆಡ್ ಸಬ್ ಲಿಸ್ಟ್ ಅಂದರೆ ನಾವು ಮೇಜರಾಗಿ ಫೋಕಸ್ ಮಾಡೋದು ಯಾವುದು, ಅಸೆಂಡಿಂಗ್ ಆರ್ಡರಲ್ಲಿ ನಾವು ಸಾರ್ಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಸಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಕೊಟ್ಟಿರೋಂಥ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಎಷ್ಟು ಎಲಿಮೆಂಟ್ಸ್ ಇದೆ? 1 2 3 4 5 6 7 8 9. ಸೊ ಟೋಟಲ್ 9 ಎಲಿಮೆಂಟ್ಸ್ ಇದೆ. ಸೊ n ಈಸ್ ಈಕ್ವಲ್ ಟು 9. ನೆಕ್ಸ್ಟ್ ಇಂಡೆಕ್ಸಿಂಗ್ ಮಾಡೋಣ. 0 1 2 3 4 5 6 7 8. ಸೊ ಇಂಡೆಕ್ಸ್ ಮಾಡಿದಾಗ ಎಲ್ಲಿವರೆಗೂ ಬಂತು? 0 to 8. ಇವಾಗ ಇದನ್ನು ಹೇಗೆ ಡಿವೈಡ್ ಮಾಡಬೇಕು ಅಂತ ಅಂದರೆ, ಲೆಫ್ಟ್ ಸೈಡಲ್ಲಿ ಇದನ್ನು ಹೇಗೆ ಡಿವೈಡ್ ಮಾಡಬೇಕು ಅಂತಂದರೆ, ನಮಗೆ ಟೋಟಲ್ ಇರುವಂಥ ನಂಬರ್ಸ್ ಎಷ್ಟು? 9 ಅಂತ. ಅಂದರೆ ಇದೇನು ಆಡ್ ನಂಬರ್. ಸೊ ಆಡ್ ನಂಬರ್ ಇದ್ದಾಗ ಲೆಫ್ಟ್ ಸೈಡಲ್ಲಿ ಒನ್ ಎಲಿಮೆಂಟ್ ಜಾಸ್ತಿ ಇರಬೇಕು, ರೈಟ್ ಸೈಡಲ್ಲಿ ಮಾಮೂಲಿ ಇರಬೇಕು. ಅಂದರೆ ಇಲ್ಲಿ ಟೋಟಲ್ ಎಷ್ಟಿದೆ? 9 ಇದೆ ಅಲ್ವಾ. ಸೊ 1 to 5ವರೆಗೂ. ಸೊ 1 to 5 ನಾವು ಒಂದು ಸಬ್ ಲಿಸ್ಟ್ ಆಗಿ, ನೆಕ್ಸ್ಟ್ ಇನ್ನು ಉಳಿದಿರುವಂಥ 4 ನಾವು ಇನ್ನೊಂದು ಸಬ್ ಲಿಸ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಅಂದರೆ ಏನು, 9 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 4.5 ಅಲ್ವಾ. ಸೊ ಏನು ಮಾಡ್ತೀವಿ, ಈ 4ನ ರೈಟ್ ಸೈಡಲ್ಲಿರುವಂಥ ಸಬ್ ಲಿಸ್ಟನ್ನು 4 ಎಲಿಮೆಂಟ್ಸ್ ಆಗಿ, ಮತ್ತು ಇನ್ನು ಉಳಿದಿರುವಂಥದ್ದನ್ನು ನಾವು ಲೆಫ್ಟ್ ಸೈಡಲ್ಲಿ ತೊಗೊತಾ ಹೋಗ್ತೀವಿ. ಸೊ ಇವಾಗ ನಾವು ಒಂದು ಸಬ್ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದನ್ನು ಏನು ಮಾಡಬೇಕು, ಡಿವೈಡ್ ಮಾಡ್ತಾ ಬರಬೇಕು. ಸೊ ಹೇಗೆ ಡಿವೈಡ್ ಮಾಡೋದು? ಸೊ ಫಸ್ಟ್ ಹೇಗೆ ಡಿವೈಡ್ ಮಾಡೋದು, ಇದನ್ನು ನಾನು 15 5 24 8 ಮತ್ತು 1. ಸೊ ಟೋಟಲ್ ಎಷ್ಟು ಎಲಿಮೆಂಟ್ಸು? 5 ಎಲಿಮೆಂಟ್ಸ್ನ ಲೆಫ್ಟ್ ಸೈಡಲ್ಲಿ, ನೆಕ್ಸ್ಟ್ ರೈಟ್ ಸೈಡಲ್ಲಿ ಉಳಿದಿರೋಂಥದ್ದೇನು 3 16 10 ಮತ್ತು 20. ಸೊ ಈ ರೀತಿ ನಾನು 2 ಸಬ್ ಲಿಸ್ಟ್ಗಳಾಗಿ ಡಿವೈಡ್ ಮಾಡಿದೆ. ಸೊ ನೆಕ್ಸ್ಟ್ ಇದನ್ನು ಫರ್ದರ್ ಎಲ್ಲಿವರೆಗೂ ಡಿವೈಡ್ ಮಾಡಬೇಕು ಅಂತ ಹೇಳಿದರೆ, ಅಂಟಿಲ್ ಯು ಗೆಟ್ ದ ಒನ್ ಎಲಿಮೆಂಟ್ ಸಿಗೋವರೆಗೂ ಡಿವೈಡ್ ಮಾಡಬೇಕು. ಸೊ ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಎಲಿಮೆಂಟ್ಸ್ ಇರೋದು? 1 2 3 4 5. ಸೊ 5 ಡಿವೈಡೆಡ್ ಬೈ 2 ಅಂತ ಅಂದರೆ 2.5. ಸೊ ಲೆಫ್ಟ್ ಸೈಡಲ್ಲಿ ಏನಿರಬೇಕು, ಜಾಸ್ತಿ ನಂಬರ್ಸ್ ಇರಬೇಕು ಅಂತಂದರೆ 15 5 ಮತ್ತು 24 ಲೆಫ್ಟ್ ಸೈಡ್ಗೆ. ಸೊ ರೈಟ್ ಸೈಡ್ಗೆ 8 ಮತ್ತು 1. ನೆಕ್ಸ್ಟ್ ಇದರಲ್ಲಿ 4 ಎಲಿಮೆಂಟ್ಸ್ ಇದೆ. ಸೊ ಈಕ್ವಲ್ ಡಿವಿಷನ್ ಆಗುತ್ತೆ. 3 16 ನೆಕ್ಸ್ಟ್ 10 20. ಸೊ ನೆಕ್ಸ್ಟ್ ಮತ್ತೆ ಡಿವೈಡ್ ಮಾಡಬೇಕು ಎಲ್ಲಿವರೆಗೂ? 1 ಎಲಿಮೆಂಟ್ ಸಿಗೋವರೆಗೂ. ಸೊ 3 ನಂಬರ್ಸ್ ಇದೆ. ಸೊ 3 ಇದ್ದರೆ ಏನು ಮಾಡಬೇಕು, 3 ಡಿವೈಡೆಡ್ ಬೈ 2 ಅಂತಂದರೆ 1.5. ಸೊ 1 ಎಲಿಮೆಂಟು ರೈಟ್ ಸೈಡಲ್ಲಿ ಇರಬೇಕು. 24 ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು ಎಷ್ಟು? 15 ಮತ್ತು 5 ಲೆಫ್ಟ್ ಸೈಡ್. ಇದು ಎರಡು ಎಲಿಮೆಂಟ್ಸ್ ಇರೋದ್ರಿಂದ 8 ಮತ್ತು 1. ಇದು 3 ಮತ್ತು 16 10 20. ಸೊ ಇಲ್ಲಿ ಒಂದು ಎಲಿಮೆಂಟ್ 1 ಎಲಿಮೆಂಟ್ ಬರೋವರೆಗೂ ನಾವು ಡಿವೈಡ್ ಮಾಡಬೇಕು. ಸೊ 15 ಮತ್ತು 5ನ ಹೇಗೆ ಡಿವೈಡ್ ಮಾಡ್ಬೋದು? 15 ಮತ್ತು 5. ಸೊ ಇವಾಗ ಏನಾಯಿತು, ನನಗೆ ಡಿವೈಡ್ ಮಾಡಿ ಆಯಿತು. ಸೊ ಡಿವೈಡ್ ಮಾಡಾದ್ಮೇಲೆ ಏನು ಮಾಡಬೇಕು, ಕಾನ್ಕೇರ್ ಮಾಡಬೇಕು. ಕಾನ್ಕೇರ್ ಹೇಗೆ ಮಾಡೋದು? ಸೊ ಇವಾಗ ಸಾರ್ಟ್ ಮಾಡ್ತಾ ಎರಡನ್ನೂ ಕೂಡ ಮರ್ಜ್ ಮಾಡ್ತಾ ಬರಬೇಕು. ಸೊ ಹೇಗೆ, 5 ಮತ್ತು 15ನ ಮರ್ಜ್ ಮಾಡಿದ್ರೆ ಸಾಲ್ಟೆಡ್ ಲಿಸ್ಟ್ ಏನಾಗುತ್ತೆ? 5 ಚಿಕ್ಕದು 15ಗಿನ್ನ. ಸೊ 5 ಫಸ್ಟ್ ಬರುತ್ತೆ, ನೆಕ್ಸ್ಟ್ 15 ಆಮೇಲೆ ಬರುತ್ತೆ. ನೆಕ್ಸ್ಟ್ 15 5 ಮತ್ತು 24ನ ನಾನು ಮರ್ಜ್ ಮಾಡಿದ್ರೆ ಏನು ಬರುತ್ತೆ? 5. ಸೊ 24 15ಗಿನ್ನ ದೊಡ್ಡದು. ಸೊ 15 24 ಬಂತು. ಸೊ 8 ಮತ್ತು 1ನ ಮರ್ಜ್ ಮಾಡಿದ್ರೆ ಏನಾಗುತ್ತೆ? 1 ಫಸ್ಟ್ ಬರುತ್ತೆ, 8 ಆಮೇಲೆ ಬರುತ್ತೆ. ನೆಕ್ಸ್ಟ್ 3 ಫಸ್ಟು, 16 ಆಮೇಲೆ. ನೆಕ್ಸ್ಟ್ ಇವೆರಡನ್ನ ಮಾಡಿದ್ರೆ 10 ಮತ್ತು 20. ನೆಕ್ಸ್ಟ್ ಇವಾಗ ಏನು ಮಾಡೋಣ, ಸೊ ಇಲ್ಲಿ ಸ್ಪೇಸ್ ಕನ್ಸ್ಟ್ರೆಂಟ್ ಇದೆ. ಸೊ ಮೇಲೆ ತೊಗೊತೀನಿ, ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಇದು ನಮಗೇನು ಸಿಕ್ತು, ಇಲ್ಲಿ 3 ಮತ್ತು 16 ಇದೆ, ಇಲ್ಲಿ 10 ಮತ್ತು 20 ಇದೆ. ಸೊ ಇಲ್ಲಿ 3 ಆಲ್ರೆಡಿ ನಾವು ಮರ್ಜ್ ಮಾಡಿದ್ದೀವಿ, 5
15 24 ಇದೆ. ನೆಕ್ಸ್ಟ್ ಇಲ್ಲಿ 1 ಮತ್ತು 8 ಇದೆ. ಸೊ ಇಷ್ಟನ್ನು ಮತ್ತೆ ನಾವು ಮರ್ಜ್ ಮಾಡ್ತಾ ಹೋಗಬೇಕು. ಸೊ ಇದೆ ಕಾನ್ಕರ್ ಮಾಡೋದನ್ನೇ ಮರ್ಜ್ ಸಾರ್ಟ್ ಅಂತ ಕರೆಯೋದು. ಸೊ ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಇವಾಗ ಏನಾಗುತ್ತೆ, ಸಾಲ್ಟೆಡ್ ಸಬ್ಲಿಸ್ಟು 1 ಎಲ್ಲದಕ್ಕಿಂತ ಚಿಕ್ಕದು. ಸೊ 1 ಆದಮೇಲೆ ಚಿಕ್ಕದು ಯಾವುದಿರೋದು 5, ನೆಕ್ಸ್ಟ್ 8, ನೆಕ್ಸ್ಟ್ 15 ಮತ್ತು 24. ಸೊ ಇವೆರಡರಲ್ಲಿ 3 ಎಲ್ಲದಕ್ಕಿಂತ ಚಿಕ್ಕದು, ನೆಕ್ಸ್ಟ್ 10, 16, 20. ಸೊ ಇವೆರಡನ್ನ ಮರ್ಜ್ ಮಾಡಿದ್ರೆ ಫೈನಲ್ ಸಬ್ಲಿಸ್ಟ್ ನಮಗೆ ಸಾಲ್ಟೆಡ್ ಸಬ್ಲಿಸ್ಟ್ ಏನು ಬರುತ್ತೆ. ಸೊ ಫಸ್ಟ್ 1, ನೆಕ್ಸ್ಟ್ 3, 5, 8, 10 ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡಬೇಕು. ಸೊ 15, 16, 20, 24 ಇಷ್ಟೇ ಮರ್ಜ್ ಸಾರ್ಟ್ ಅಂದರೆ. ಈ ರೀತಿ ನಾವು ಫಸ್ಟ್ ಡಿವೈಡ್ ಮಾಡಬೇಕು ಎಲ್ಲಿವರೆಗೂ 1 ಎಲಿಮೆಂಟ್ ಸಿಗೋವರೆಗೂ. ನೆಕ್ಸ್ಟ್ ಅದನ್ನು ಸಾಲ್ಟೆಡ್ ಸಬ್ಲಿಸ್ಟ್ ಅಂದರೆ ಅಸೆಂಡಿಂಗ್ ಆರ್ಡರ್ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಸಾಲ್ಟ್ ಮಾಡ್ತಾ ಬರಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.